ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಲಿರಿಕಲ್ ವಿಡಿಯೋ ಟ್ರೆಂಡಿಂಗಲ್ಲಿದೆ. ಸೊ ಅದನ್ನ ಯಾವ ಥರ ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ ಹೊಸಬ್ರಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ ಐಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಹತ್ರ ಮೊದಲೇದಾಗಿ ಅಲೈಟ್ ಮೋಷನ್ ಇರುತ್ತೆ. ಸೊ ಅದನ್ನ ಓಪನ್ ಮಾಡಿಕೊಂಡು ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು 9 to 16 ತೊಗೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಥವಾ ಎಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವೊಂದು ಸಾಂಗ್ನ ಬ್ಯಾಕ್ಗ್ರೌಂಡ್ ಸಾಂಗ್ ಸೊ ಬಿ ಜಿ ಎಮ್ ಇರೋದು ಒಂಥರ ಫೀಲಿಂಗ್ ಇರುವಂಥ ಬಿ ಜಿ ಎಮ್ ಸಾಂಗ್ನ ನೀವು ಚಾಯ್ಸ್ ಮಾಡ್ಕೊಳ್ಬೇಕು. ನಾನು ವಿಡಿಯೋದಲ್ಲಿದ್ದೆ ಜಸ್ಟ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತ. ಸೊ ಈ ಥರ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಒಂದು ನಮಗೆ ಬ್ಯಾಕ್ಗ್ರೌಂಡ್ ಫೋಟೋ ಬೇಕು. ಸೊ ಅದು ಕೂಡ ನಾನು ಟೆಲಿಗ್ರಾಮಲ್ಲಿ ನೀಡಿರ್ತೀನಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಇದ್ದರೆ ಬೇರೆದೊಂದು ಯೂಸ್ ಮಾಡ್ಕೋಬೋದು ನೀವು. ಸೊ ಫೋಟೋನ ಆ್ಯಡ್ ಮಾಡ್ಕೋತೀನಿ ಬ್ಯಾಕ್ಗ್ರೌಂಡ್. ಸೊ ಈ ಥರ ಆ್ಯಡ್ ಮಾಡಿಕೊಂಡು ಸೊ ಇದು ಫಿಲ್ ಕಂಬೋಸಿನ್ ಏರಿಯಾ ಇರಲಿಲ್ಲ ಅಂದರೆ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಬೋಸಿನ್ ಏರಿಯಾನ ಚಾಯ್ಸ್ ಮಾಡ್ಕೋತೀನಿ. ಸೊ ನಿಮಗೆ ನಾನೊಂದು 10 ಸೆಕೆಂಡ್ ಮಾಡ್ಕೋತೀನಿ ವಿಡಿಯೋನ. ನಂಗೆ ಅಷ್ಟೇ 10 ಸೆಕೆಂಡ್ ಅಷ್ಟೇ ಸಾಕು. ಸೊ ಇದಕ್ಕೆ ಕಟ್ ಮಾಡ್ಕೋತೀನಿ. ಸೊ ಕಟ್ ಮಾಡ್ಕೊಂಡು ಈ ಥರ ಮಾಡಿದ ನಂತರ ಸೊ ಇದಕ್ಕೆ ಸ್ವಲ್ಪ ಬ್ಲೆಂಡಿಂಗ್ ಆಪೋಸಿಟ್ ಹೋಗಿದ್ದನ್ನ ಕಮ್ಮಿ ಇಟ್ಕೋತೀನಿ. ಸೊ ಇಟ್ಕೊಂಡ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ನಾನು FLI ಅಂತ ಸರ್ಚ್ ಮಾಡ್ತೀನಿ. FLI. ಸೊ ನೋಡ್ಬೋದು ಸೆಕೆಂಡ್ ಎಫೆಕ್ಟ್ ಬಂದಿದೆ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸ್ಟ್ರೆಂತ್ಗೆ ಬಂದುಬಿಟ್ಟು ನೀವು 0.20 ಇಟ್ಕೊಳ್ಳಿ ಗೈಸ್. ಸೊ 20 ಇಟ್ಕೊಂಡು ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ಬೋದು ಇಲ್ಲಿ ಇನ್ನೊಂದು ಎಫೆಕ್ಟು VIG ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರುತ್ತೆ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಏನು ಮಾಡಬೇಕಾಗಿಲ್ಲ. ಸೊ ಇಷ್ಟೇ ಸಾಕು. ಸೊ ಇಷ್ಟು ಮಾಡಿದರೆ ನೋಡಿ ಈ ಥರ ಗ್ಲೋ ಆಗಿರೋ ಎಫೆಕ್ಟು ಕಾಣುತ್ತೆ. ಒಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀವಿ. ನೋಡ್ಬೋದು ರೀತಿಗೆ ನಮಗೆ ಫ್ಲೋ ಮಾಡಿರೋದೊಂದು ಎಫೆಕ್ಟ್ ಸಿಗುತ್ತೆ. ಸೊ ನಂತರ ಇದಕ್ಕೆ ನೀವು ಲೈನ್ಸ್ ಆ್ಯಡ್ ಮಾಡಬೇಕು. ಸೊ ನಿಮ್ಮ ಹತ್ರ ಇವಾಗ ಕ್ರೋಮ್ ಇದ್ದರೆ ಕ್ರೋಮ್ನ ಓಪನ್ ಮಾಡ್ಕೋಬೋದಿಲ್ಲ, ಏನಾದರೂ ಇದ್ದರೆ ಸೊ ಏನಾದರೂ ಓಪನ್ ಮಾಡ್ಕೋಬೋದು. ನನ್ನ ಹತ್ರ ಕ್ರೋಮ್ ಇದೆ, ನಾನು ಓಪನ್ ಮಾಡಿಕೊಂಡು ಸೊ ಇಲ್ಲಿ ಸರ್ಚ್ ಬಾರಲ್ಲಿ ನೀವು arvindvk.in ಅಂತ ಸರ್ಚ್ ಮಾಡಿದರೆ ಸೊ ನಿಮಗೊಂದು ವೆಬ್ಸೈಟ್ ಬರುತ್ತೆ. ಸೊ ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಸೊ ಯೂನಿಕೋಟು ASC ಅಂತ ಸರ್ಚ್ ಮಾಡಿಕೊಂಡು ಸೊ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಬೇಕು. ಸೊ ಫೋಟೋ ಮೇಲೆ ಏನಂತ ಬರ್ಕೋಬೇಕಂತ ನೀವು ಅಂದ್ಕೊಂಡಿರ್ತಿರಲ್ಲ, ಸೊ ಆ ಒಂದನ್ನು ನೀವು ಇಲ್ಲಿ ಟೈಪ್ ಮಾಡಿಕೊಂಡು ಸೊ ಇಲ್ಲಿ ಟೈಪ್ ಮಾಡ್ಕೊಂಡು ಈ ಥರ ಆ್ಯಡ್ ಮಾಡಬೇಕು. ಇಲ್ಲ ಕಾಪಿ ಮಾಡಿದರೆ ಸೊ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ನಂತರ ಕಾಪಿ ಮಾಡ್ಕೊಂಡಿರೋ ಟೆಕ್ಸ್ಟ್ನ ಈ ಥರ ಕಾಪಿ ಮಾಡಿಕೊಂಡು ಸೊ ಯೂನಿಕೋಡ್ ಕೊಟ್ಟಂಥ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಸೊ ನಿಮ್ಮ ಒಂದು ಅಲೈಟ್ ಮಷೀನ್ ಒಂದು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಟೆಕ್ಸ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಅದನ್ನ ಕಾಪಿ ಮಾಡ್ಕೊಂಡ್ಬಂದಿರೋ ಟೆಕ್ಸ್ಟ್ನಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ಸೆಂಟರ್ ಬೋರ್ಡ್ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೋಗರಲ್ಲಿ ಸೊ ನಿಮ್ಮ ಹತ್ರ ಒಂದು ಕನ್ನಡ ಫೌಂಟ್ ಇದ್ದರೆ ಯಾವುದಾದ್ರೂ ಸೊ ನಿಮ್ಗೆ ಇಷ್ಟವಾಗಿರೋ ಒಂದು ಫೌಂಟನ್ನು ನೀವು ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ನನ್ನ ಹತ್ರ ಇದೆ. ಸೊ ಇದನ್ನ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬೇಕಂದರೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಲಿಂಕ್ ಇದೆ ಕನ್ನಡ ಫೌಂಟು, ಅದನ್ನ ನೀವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ಥರ ಆ್ಯಡ್ ಮಾಡಿಕೊಂಡು ನಾನು ಸ್ವಲ್ಪ ಮೇಗೆ ಈ ಥರ ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಇದೇ ಒಂದು ಡೂಪ್ಲಿಕೇಟ್ ಲೇಯರ್ ಮಾಡಿಕೊಂಡು ಸೊ ಇದನ್ನ ಈ ಥರ ಕೆಳಗೆ ತೊಗೊಂಬರ್ತೀನಿ. ಸೊ ಕೆಳಗೆ ಬಂದ ನಂತರ ಸೊ ನೋಡ್ಬೋದು ಅಲ್ಲಿ ಇನ್ನೂ ಸ್ವಲ್ಪ ಟೆಕ್ಸ್ಟ್ ಇದೆ. ಸೊ ಅದನ್ನ ಹೋಗಿ ಕಾಪಿ ಮಾಡ್ಕೊಂಡ್ಬರ್ತೀನಿ. ಸೊ ಅದನ್ನ ಹೋಗಿ ಈ ಥರ ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡ್ಕೊಂಡು ಇಲ್ಲಿ ಸೊ ಟೆಕ್ಸ್ಟ್ಗೆ ಹೋಗಿ ಎಡಿಟ್ ಟೆಕ್ಸ್ಟ್ಗೆ ಹೋಗಿ ಇದು ರಿಮೂವ್ ಮಾಡ್ಕೊಂಡು ಇಲ್ಲಿರೋ ಟೆಕ್ಸ್ಟ್ನ ರಿಮೂವ್ ಮಾಡಿಕೊಂಡು ಸೊ ಈ ಥರ ಪೇಸ್ಟ್ ಮಾಡ್ಕೋತೀನಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಈ ಥರ ಆಗಿ ಬಂದಿರುತ್ತೆ. ಸೊ ಇದಕ್ಕೆ ಕಲರಲ್ಲಿ ಹೋಗ್ಬಿಟ್ಟು ನಾನು ಸೊ ಇದು ರ್ಯಾಂಡಮಾಗಿ ಎಲ್ಲರೂ ಚೂಸ್ ಮಾಡೋ ಕಲರ್ ಇದೊಂದೇ. ಸೊ ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಥರ ಸೊ ಆ್ಯಡ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ಎಡ್ಜ್ ಗ್ಲೋ ಅನ್ನೋ ಒಂದು ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಎಡ್ಜ್ ಗ್ಲೋ ಸೊ ಫಸ್ಟಿಗೆ ಬರುತ್ತೆ. ಸೊ ಒಂದು ಎಫೆಕ್ಟ್ನ ನೀವು ಚಾಯ್ಸ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಂತರ ಅದೊಂದು ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಸೊ ಇಲ್ಲಿರೋ ಟೆಕ್ಸ್ಟು ಕೂಡ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಪೇಸ್ಟ್ ಮಾಡ್ಕೊಂಡ್ರೆ ನೋಡಿ ಈ ಥರವಾಗಿ ಶೋ ಆಗಿರುತ್ತೆ. ಸೊ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆವರೆಗೂ ಕೂಡ ಈ ಥರ ಲಾಸ್ಟ್ವರೆಗೂ ಈ ಥರ ನಿಮಗೆ ಇದು ಲೆಂತ್ ಎಲ್ಲಿವರೆಗೂ ನೋಡಿಸೋ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೋಬೇಕು. ಸೊ ಎರಡು ಟೆಕ್ಸ್ಟ್ ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೋಬೇಕು. ನೋಡ್ಬೋದು ಯಾವ ರೀತಿಯಾಗಿ ಆಗಿದೆ ಅಂತ ನೋಡ್ಕೋಬೋದು. ಸೊ ಈ ರೀತಿ ನಿಮಗೆ ಟೆಕ್ಸ್ಟ್ ಮಾಡಿಕೊಂಡು ನೀವು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಸೊ ಎಲ್ಲಾದರೂ ಅಪ್ಲೋಡ್ ಮಾಡ್ಕೋಬೋದು. ಸೊ ಇಷ್ಟಾದ ನಂತರ ಸೊ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟ ನೋಡಿ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಜ್ಜಿರೋ ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.